ಅತ್ಯಂತ ಬುದ್ಧಿವಂತ ದೇಶಗಳ ಪಟ್ಟಿಯನ್ನ ವರ್ಲ್ಡ್ ಆಫ್ ಕಾರ್ಡ್ ಗೇಮ್ಸ್ ಬಿಡುಗಡೆ ಮಾಡಿದೆ. ಹೌದು, ಬುದ್ಧಿವಂತಿಕೆಯನ್ನು ಪ್ರಮಾಣೀಕರಿಸೋದು ಕಷ್ಟಕರ ಆಗಿರೋ ವಿಷಯ. ಶಿಕ್ಷಣದಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡೋ ಅಥವಾ ನಿರಂತರವಾಗಿ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳೋ ದೇಶಗಳು ಅತ್ಯಂತ ಬುದ್ಧಿವಂತ ರಾಷ್ಟ್ರಗಳಾಗಿದ್ದಾವೆ. ಶಿಕ್ಷಣವನ್ನು ಗೌರವಿಸೋ ಮತ್ತು ಕಲಿಕೆ ಮತ್ತು ಸ್ವಯಂ ಸುಧಾರಣೆಯ ಸಂಸ್ಕೃತಿಯನ್ನು ಬೆಳೆಸೋ ದೇಶಗಳು ಅಂತಹ ಶ್ರೇಯಾಂಕಗಳಲ್ಲಿ ಉನ್ನತ ಸ್ಥಾನವನ್ನು ಪಡಿತಾವೆ. ಆದರೆ ವರ್ಲ್ಡ್ ಆಫ್ ಕಾರ್ಡ್ ಗೇಮ್ಸ್ ಅತ್ಯಂತ ಬುದ್ಧಿವಂತ ರಾಷ್ಟ್ರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ವರ್ಲ್ಡ್ ಆಫ್ ಕಾರ್ಡ್ ಗೇಮ್ಸ್ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ವಿಶ್ವದ ಅತ್ಯಂತ ಬುದ್ಧಿವಂತ ದೇಶ ಆಗಿದೆ. ಅದರ ಶ್ರೇಯಾಂಕದ ಮಾನದಂಡಗಳಲ್ಲಿ 100ರಲ್ಲಿ 92.02 ಅಂಕಗಳನ್ನು ಗಳಿಸಿದೆ. ಶ್ರೇಯಾಂಕದಲ್ಲಿ ಯುರೋಪಿಯನ್ ರಾಷ್ಟ್ರಗಳು ಪ್ರಾಬಲ್ಯವನ್ನು ಹೊಂದಿದ್ದಾವೆ. ಮೊದಲ 10 ಸ್ಥಾನಗಳಲ್ಲಿ ಸ್ಥಾನವನ್ನು ಪಡೆದ ಏಕೈಕ ಯುರೋಪಿಯನ್ ಅಲ್ಲದ ದೇಶ ಅಮೆರಿಕ. US ಒಟ್ಟಾರೆ 89.18 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. 89.40 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿ UK ಇದೆ. ಬೆಲ್ಜಿಯಂ ವಿಶ್ವದ 5ನೇ ಬುದ್ಧಿವಂತ ರಾಷ್ಟ್ರ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 87.49 ಅಂಕಗಳನ್ನು ಗಳಿಸಿದೆ. ಇನ್ನು ಸ್ವೀಡನ್ ವಿಶ್ವದ 6ನೇ ಬುದ್ಧಿವಂತ ರಾಷ್ಟ್ರ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 85.67 ಅಂಕಗಳನ್ನು ಗಳಿಸಿದೆ. ಜರ್ಮನಿ ವಿಶ್ವದ 7ನೇ ಬುದ್ಧಿವಂತ ದೇಶ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 85.40 ಅಂಕಗಳನ್ನು ಗಳಿಸಿದೆ. ಇನ್ನು ಪೋಲ್ಯಾಂಡ್ ವಿಶ್ವದ 8ನೇ ಬುದ್ಧಿವಂತ ರಾಷ್ಟ್ರ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 80.74 ಅಂಕಗಳನ್ನು ಗಳಿಸಿದೆ. ಹಾಗೆಯೇ ಡೆನ್ಮಾರ್ಕ್ ವಿಶ್ವದ 9ನೇ ಬುದ್ಧಿವಂತ ರಾಷ್ಟ್ರ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 80.46 ಅಂಕಗಳನ್ನು ಗಳಿಸಿದೆ. ಹಾಗೆಯೇ ಫಿನ್ಲ್ಯಾಂಡ್ ವಿಶ್ವದ 10ನೇ ಬುದ್ಧಿವಂತ ರಾಷ್ಟ್ರ ಆಗಿದೆ. ಅದರ ಶ್ರೇಯಾಂಕ ಮಾನದಂಡಗಳಲ್ಲಿ 100ರಲ್ಲಿ 80.24 ಅಂಕಗಳನ್ನು ಗಳಿಸಿದೆ. ಬುದ್ಧಿವಂತ ರಾಷ್ಟ್ರ ಅಂತ ತಿಳಿದುಕೊಳ್ಳೋದಕ್ಕೆ ಪರಿಗಣಿಸಿದ ಮಾನದಂಡಗಳು ಯಾವುವು ಅಂದರೆ ಅಧ್ಯಯನ, ನೊಬೆಲ್ ಪ್ರಶಸ್ತಿ ಸಂಸ್ಥೆ, ಹಾಗೆಯೇ ವಿಶ್ವ ಜನಸಂಖ್ಯಾ ವಿಮರ್ಶೆ, UK ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ಮತ್ತು US ಜನಗಣತಿ ಬ್ಯೂರೋ ಸೇರಿದಂತೆ ವಿವಿಧ ಪ್ರತಿಷ್ಠಿತ ಮೂಲಗಳಿಂದ ಡೇಟಾವನ್ನು ವಿಶ್ಲೇಷಿಸಿದೆ. ಪರೀಕ್ಷಿಸಲಾದ ಸೂಚಿಕಗಳಲ್ಲಿ ನೊಬೆಲ್ ಪ್ರಶಸ್ತಿ ನಾಮನಿರ್ದೇಶನಗಳ ಸಂಖ್ಯೆ, ವಿಶ್ವವಿದ್ಯಾಲಯದ ಶ್ರೇಯಾಂಕಗಳು, ಸರಾಸರಿ ರಾಷ್ಟ್ರೀಯ IQ ಅಂಕಗಳು ಮತ್ತು ಉನ್ನತ ಶಿಕ್ಷಣದ ಮಟ್ಟಗಳು ಕೂಡ ಸೇರಿದಾವೆ.